ಇವತ್ತಿನ ವಿಷಯ ಏನು ಅಂತಂದರೆ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ ಅಥವಾ ಮಾಂತ್ರಿಕ ಬಾಧೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಚಾರವನ್ನು ಮಾತಾಡ್ತಾ ಇದ್ದೀನಿ. ಸೊ ನೋಡಿ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಾಡುವಂಥದ್ದು ಇನ್ನೊಬ್ಬರು ನಮಗೆ ಮಾಡುವಂತಹ ಒಂದು ಕೆಟ್ಟ ಉದ್ದೇಶಗಳಿಂದನೇ ನಮಗೆ ಮಾಡುವಂಥದ್ದು ಅಂತ. ಇದನ್ನು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವರಲ್ಲಿ ಈ ವಿದ್ಯೆ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಅತೀಂದ್ರಿಯ ಶಕ್ತಿಗಳನ್ನು ಬಳಸುವುದಕ್ಕೆ ಸಂಬಂಧಿಸಪಟ್ಟಿದಂತಹ ಒಂದು ನಂಬಿಕೆಗಳು. ಯಾಕಂದರೆ ಇವೆಲ್ಲ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಸಮಸ್ಯೆಗಳಾಗಿ ಇರುತ್ತೆ. ಆದರೆ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ, ಆದರೆ ಕಣ್ಣಿಗೆ ಕಾಣೋದಿಲ್ಲ. ಯಾಕೆಂದರೆ ಇಂತಹ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ ಅಥವಾ ಮಾಟ ಮಂತ್ರಗಳು ಆದಂತಹ ಸಂದರ್ಭದಲ್ಲಿ ನಮ್ಮ ಜೀವನ ತುಂಬ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ. ಹಾಗಾಗಿ ಇಂತಹ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಯಾಕೆ ಮಾಂತ್ರಿಕ ಬಾಧೆಗಳನ್ನು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ನ ನಿಮಗೆ ಮಾಡಿಸ್ತಾರೆ ಅಂತ. ಯಾಕಂದರೆ ಮಾಡೋದು ಇಷ್ಟೇನೆ, ನಿಮ್ಮ ಏಳಿಗೆಯನ್ನು ಸಹಿಸೋಕ್ಕೆ ಆಗದೆ ಇರುವಂಥವರೇ ನಿಮಗೆ ಒಂದು ಮಾಟ ಮಂತ್ರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡಿಸ್ತಾರೆ. ಯಾಕೆ ಅಂದರೆ ನೀವು ಒಂದು ಸ್ಥಾನದಲ್ಲಿ ಉನ್ನತವಾಗಿರ್ತೀರಿ ಅಥವಾ ಇವರಿಗಿಂತ ಮುಂಚಿತವಾಗಿ ಮುಂಚೂಣಿಯಲ್ಲಿರ್ತೀರಿ. ಎಲ್ಲ ವಿಚಾರಗಳು, ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ಆರೋಗ್ಯದಾಗಿರ್ಬೋದು, ಅಥವಾ ಒಂದು ಫೈನಾನ್ಷಿಯಲ್ ಸ್ಟೇಟಸ್ಸು, ಈ ಥರ ಎಲ್ಲ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ನೇರವಾಗಿ ಹೊಡೆಯೋಕ್ಕೆ ಸಾಧ್ಯ ಆಗದಿದ್ದಂಥ ಸಂದರ್ಭದಲ್ಲಿ ಇಂಡೈರೆಕ್ಟಾಗಿ ನಮ್ಮ ಮೇಲೆ ಇಂತಹ ಒಂದು ಪ್ರಯೋಗವನ್ನು ಮಾಡ್ತಾರೆ ಅಂತ ಹೇಳ್ತೀನಿ. ಹಾಗೆಯೇ ಇಂತಹ ಒಂದು ಮಾಂತ್ರಿಕ ಪ್ರಯೋಗಗಳಿಂದ ನಮ್ಮ ಜೀವನದಲ್ಲಿ ತುಂಬ ಅವ್ಯವಸ್ಥೆಗಳು ಉಂಟಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ಜೀವನ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಒಂದು ಗಂಡ ಹೆಂಡತಿ ಮನೆ ಮಕ್ಕಳು ಅಂತ ಇಲ್ಲಿ ಬಂದು ನಮಗೆ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತೆ, ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಉಂಟದೆ. ಮನೆಗೆ ಬಂದ ತಕ್ಷಣ ಕಿರಿಕಿರಿ ಉಂಟಾಗೋದು, ಗಂಡ ಹೆಂಡತಿಯರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು, ಅದರ ಜೊತೆಗೆ ಮಕ್ಕಳುಗಳ ಜೊತೆಗೆ ಸರಿಯಾಗಿ ಪ್ರೀತಿಯಿಂದ ನಡ್ಕೊಳ್ಳೋದಕ್ಕೆ ಆಗದೇ ಇರುವಂಥದ್ದು. ಒಟ್ಟಿನಲ್ಲಿ ಮನೆಯಲ್ಲಿ ಒಂಥರ ಕಸಿಮಿಸಿ ವಾತಾವರಣ, ಗಲಿಬಿಲಿ ವಾತಾವರಣ ಅಂತ ಹೇಳ್ತೀವಿ. ಯಾಕಂದರೆ ಇದೆಲ್ಲದಕ್ಕೂ ವೈಜ್ಞಾನಿಕ ಕಾರಣಗಳು ಕೊಡಿ ಅಂದರೆ ವೈಜ್ಞಾನಿಕವಾಗಿ ಯಾವುದು ಪುರಾವೆಗಳನ್ನು ಕೊಡುವುದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ನೀವು ಅಥರ್ವರ್ಣ ವೇದದಲ್ಲಿ ಬರುವಂಥದ್ದು. ಹಾಗಾಗಿ ಈ ರೀತಿಯ ಸಮಸ್ಯೆಗಳನ್ನು ಎಷ್ಟೋ ಜನ ಎದುರಿಸ್ತಾ ಇರ್ತಾರೆ. ಜೊತೆಗೆ ಇದಕ್ಕೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾದಂತಹ ರೀತಿಯಲ್ಲೇ ಪರಿಹಾರಗಳನ್ನು ಮಾಡ್ಕೋಬೇಕು.